ಯಾವುದು ಡೈರೆಕ್ಷನ್ ಇಲ್ಲ. ಇನ್ನೂ ರೈಟಿಂಗಲ್ಲಿ ಏನು ಇಲ್ಲಿ ಬರೋದ್ರ ಬಗ್ಗೆ ರೈಟಿಂಗಲ್ಲಿ ಯಾವುದೇ ಮಾಹಿತಿ ಬಂದಿಲ್ಲ. ಅಲ್ಲ ಮೇಡಮ್, ಈಗ ಬರೋದ್ರ ಸಂಬಂಧಪಟ್ಟಂಗೆ ಈಗ ನೀವೇ ಒಂದ್ ವೇಳೆ ಬಂದ್ರೆ ಯಾವೆಲ್ಲ ರೀತಿ ಸಿದ್ಧತೆಗಳು ಬರ್ತಾರೆ ಅಂತ ಹೇಳಿದ್ರೆ ನಾವು ನಾವು ಸಿದ್ಧತೆ ಮಾಡಬೇಕು, ಏನು ಫ್ರಿಸ್ಕಿಂಗು ಈಗ ಹೊರಗಡೆ ಅಂದರೆ ಯಾರನ್ನು ಸುಮ್ಮನೆ ಅನ್ವಾಂಟೆಡ್, ಈಗ ಯಾರು ಅವ್ರ ಫ್ಯಾನ್ಸು ಅದು ಇದು ಅಂತ ಸುಮ್ಮನೆ ಅನ್ವಾಂಟೆಡ್ ಯಾರು ಬರೋ ಥರ ಆ ಥರ ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡ್ಕೊಬೇಕು ವ್ಯವಸ್ಥೆ ಅದನ್ನು ಮಾಡ್ಕೊಳ್ಳಿ. ಕೋರ್ಟ್ ಆದೇಶ ನೀಡಿದೆ, ಅದ್ರ ಪ್ರಕಾರ ಅದು ನಿಮ್ಗೆ ಯಾವುದೋ ಒಂದು ಲೆಟ್ರ್ ಏನೂ ಬಂದಿಲ್ಲ ನಮಗೇನು ರೈಟಿಂಗಲ್ಲಿ ಯಾವುದೇ ರೀತಿ ಅವ್ರಿಗೂ ಬಂದಿಲ್ಲ. ಮೇಡಮ್, ಈಗ ಒಂದ್ ವೇಳೆ ದರ್ಶನ್ ಅವ್ರನ್ನ ಈಗ ಶಿಫ್ಟ್ ಮಾಡಿದ್ರೆ ಜೈಲಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಎಲ್ಲ ರೀತಿಯ ಸಿದ್ಧತೆ ಅಂದರೆ ಬೇರೆ ಯಾವುದು ಸಿಬ್ಬಂದಿಗಳಿಗೆ ಇದು ಕನ್ವಿಕ್ಟ್ಸ್ಗೂ ಅಥವಾ ಅಂಡರ್ ಟ್ರಯಲ್ ಅವ್ರಿಗೆ ಪ್ರಿಸನರ್ಸ್ಗೆ ಏನಿದೆ ಸೇಮ್ ಅದೇ ಥರನೇ ಇರುತ್ತೆ. ಸ್ಪೆಷಲ್ ಬ್ಯಾರಕ್ ಏನು ಮಾಡಿದ್ರೆ ಅಂತಂದ್ರೆ ಸ್ಪೆಷಲ್ ಬ್ಯಾರಕ್ ಅಂತ ಅಲ್ಲ, ಅದು ಅಕಸ್ಮಾತ್ ಬಂದರೆ ಅವಾಗ ಅಬ್ಸರ್ವೇಷನ್, ಸ್ಪೆಷಲ್ ಅಬ್ಸರ್ವೇಷನ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಒಂದು ಪ್ರತ್ಯೇಕವಾಗಿದೆ ಒಂದು 15 ಸೆಲ್, ಅದರಲ್ಲಿ ಈ ಹಿಂದೆ ಕ್ವಾರಂಟೈನ್ ಮಾಡಿದಂತ ಒಂದು ರೂಮ್ ಏನಿದೆ ಅದನ್ನ ಅವ್ರಿಗೇನೋ ಅಲರ್ಟ್ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಅವ್ರನ್ನ ಇಡ್ತಾರೆ ಅನ್ನೋ ಆ ಥರ ಯಾವುದೇ ರೀತಿ ಯೋಚನೆ ಮಾಡಿಲ್ಲ ಇನ್ನೂ. ಯಾಕೆಂದರೆ ಅಲ್ಲಿ ರೈಟಿಂಗಲ್ಲಿ ಬಂದಮೇಲೆ ನಾವು ಯಾವ ಸೆಲ್ಲು ಏನು ಮಾಡಬೇಕು ಅದರಿಂದ ಯೋಚನೆ ಮಾಡಬೇಕು. ರೈಟಿಂಗಲ್ಲಿ ಈಗಾಗಲೇ ಇನ್ನೂ ಏನು ಬಂದಿಲ್ಲದಿರೋ ಕಾರಣ ಅದ್ರ ಪ್ರಶ್ನೆನೇ ಬರಲ್ಲ. ಸಭೆ ಇಲ್ಲ, ಅಲ್ಲ ಈಗ ಆಯಿತು. ಈಗ ಸಡನ್ ಆಗಿ ಹೇಳಿದ್ರೆ ಅವಾಗ ಎಲ್ಲ ಸಿಬ್ಬಂದಿ ಸಿಗಬೇಕು, ಎಲ್ಲ ಆಫೀಸರ್ಸ್ ಇರಬೇಕು. ಸೊ ಈಗ ಆರಾಮಾಗಿ ಇತ್ತಲ್ಲ, ಈಗ ಈ ಟೈಮಲ್ಲಿ ಎಲ್ಲ ವಿಸಿಟ್ ಮಾಡ್ಕೊತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಸಿದ್ಧತೆಗಳು ಇನ್ನೂ ನಡೆದಿಲ್ಲ. ಅವರು ಇಲ್ಲ ಇಲ್ಲಿ ಕೂಡ ಬೆಂಗಳೂರಲ್ಲಿ ಏನ್ ಬೇಕಾದ್ರೂ ಜೈಲಲ್ಲಿ ಸಿಗುತ್ತೆ ಅಂತ ಹೇಳಿ ಇಲ್ಲ, ಅದು ಎಲ್ಲ ಸುಳ್ಳು. ಅದು ಆ ಥರ ಯಾವುದೂ ಒಂದು ಇದಿಲ್ಲ. ಇವನ್ ಆ ಥರ ಯಾವುದೇ ಮಾಹಿತಿ ಇಲ್ಲ. ಆ ಥರ ಇದ್ದಿದ್ರೆ ಯಾಕೆ ಹಿಂಗಿರ್ತೀವಿ? ಅವರೊಬ್ಬರೇ ಹೇಳ್ತಾ ಇದ್ದಾರೆ, ಈಗ ಬೇರೆ ಎಷ್ಟು ಜನ ಹೋಗಿದ್ದಾರೆ? ಆ ಥರ ಯಾವುದೂ ಇಲ್ಲ. ಆದರೂ ಸಹ ಅವರು ನಿಮಗೆ ಹೇಳಿದ್ದಾರೆ, ಮೀಡಿಯಾ ಮುಂದೆ ಹೇಳಿದ್ದಾರೆ, ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ಕೆಲವೊಂದಿಷ್ಟು ಹೊರಗಡೆ ಬಂದವರಿಗೆ ಹೇಳಕ್ಕೆ ಧೈರ್ಯ ಇರೋದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಹೊರಗಡೆ ಬರ್ತಾರಲ್ಲ ಮೇಡಮ್, ಅವರು ಬಡವರು ಇರ್ತಾರೆ, ಹೇಳಕ್ಕೆ ಎಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಯಾರಿದ್ದಾರೆ ಎಲ್ಲರೂ ಹೇಳ್ತಾರಲ್ಲ. ಆಯ್ತು, 10 ಜನದಲ್ಲಿ ಒಬ್ಬ ಹೇಳಲ್ವಾ? 10 ಜನಕ್ಕೆ ಧೈರ್ಯ ಇಲ್ಲ, ಒಬ್ಬರಿಗೆ ಧೈರ್ಯ ಇರುತ್ತಲ್ವ, ಹೇಳ್ತಾರಲ್ಲ, ಆ ಥರ ಇಲ್ಲ. ಬಟ್ ಆದ್ರೂ ಸಹ ಅವರು ಮೀಡಿಯಾ ಮುಂದೆ ಹೇಳಿರೋದ್ರಿಂದ ಅದೇನಂತ ಕರೆದು ವಿಚಾರಣೆ ಮಾಡಿ. ಮೇಡಮ್, ಈಗ ದರ್ಶನ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಹಂಗಾಗಿ ಒಂದ್ ವೇಳೆ ಇಲ್ಲಿಗೆ ಶಿಫ್ಟ್ ಮಾಡೋದಾದ್ರೆ ಒಂದಿಷ್ಟು ಕ್ರೌಡ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನು? ಕ್ರೌಡ್ ಕಂಟ್ರೋಲ್ ಮಾಡಿದ್ದು ಏನು ಹೊಸ ವಿಚಾರ ಏನಲ್ಲ, ಪೊಲೀಸರಿಗೆ ಹಳೆ ವಿಚಾರನೇ ಇದೆ. ಆಯ್ತು, ನಾವು ಅದಕ್ಕೆ ಕ್ರೌಡ್ ಕಂಟ್ರೋಲ್ ಏನು ಸಿದ್ಧತೆ ಬೇಕೋ ಅದನ್ನು ನಾವು ಮಾಡ್ತೀವಿ. ಈ ಸಿಟಿ ಒಳಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೇಡಮ್? ಈಗ ಮೇನ್ ಸ್ಪಾಟ್ಗಳಲ್ಲೆಲ್ಲ ಸಿಟಿಯಲ್ಲಿ ಮೇನ್ ಸ್ಪಾಟ್ಸು ಈಗ ಇನ್ನೂ ಬರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಆಯ್ತಲ್ಲ, ಬರೋದ್ರ ಬಗ್ಗೆ ನಮ್ಗೆ ಏನೂ ಇನ್ಸ್ಟ್ರಕ್ಷನ್ ಇಲ್ಲ, ಏನೂ ರೈಟಿಂಗಲ್ಲಿ ಬಂದಿಲ್ಲ. ಇನ್ ಕೇಸ್ ಬಂದಲ್ಲಿ ಖಂಡಿತ ಏನು ಅಗತ್ಯ ಕ್ರಮ ಇದೆ ಅದು ನಾವು ತಗೊಳ್ತೀವಿ. ನಾಳೆ ಎಷ್ಟು ಗಂಟೆಗೆ ಬರ್ತೀವಿ? ನೀವು ನಾಳೆ ಫಿಕ್ಸ್ ಆಗಿ ನೀವು ನಮಗೆ ಹೇಳ್ಬೇಕು, ನಮಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಿಲ್ಲ. ಸಭೆ ಮೇಲೆ ಸಭೆ ಮಾಡ್ತಾ ಇದ್ದೀರಿ, ಇನ್ಸ್ಟ್ರಕ್ಷನ್ ಬಂದ್ಮೇಲೆ ಮಾಡ್ತಿರ್ತೀರಿ, ಬಟ್ ನಾಳೆ ಟೈಮ್ ನಮಗೆ ಹೆಂಗೆ ಹೇಳ್ತೀರಿ ನೀವು ಬಂದಾಗ? ಇಲ್ಲ, ಸಭೆ ಮೇಲೆ ಸಭೆ ಎಲ್ಲ ಸುಳ್ಳು. ಮಾಮೂಲಿ ನಾವು ಏನೇನಿದೆ ಇದು ನೋಡ್ತಾ ಇದ್ದೀವಿ ಅಷ್ಟೇ. ಬಂದ ನಂತರ ಮಾತಾಡ್ತೀವಿ. ಇವಾಗ